ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಡೇ ಸೆಕೆಂಡ್ ಗೋವಾದಲ್ಲಿ ಈಗ ಹೋಗ್ತಾ ಇದ್ದೀವಿ ಅಗುಡ ಫೋರ್ಟ್ಗೆ. ಏನ್ ಸರ್ ಗಾಡಿ ಹೊಡೆದ್ರಿ ನೀವು? ಬಿಡಿ ಸರ್, ತುಂಬಾ ಫಾಸ್ಟ್ ಆಗಿ ಹೊಡೆದ. ಜೀವ ಲೆಕ್ಕಿಸದೆ ಗಾಡಿ ಓಡಿಸಿದಿರಲ್ಲ ಸರ್ ನೀವು. ಯಾರು ಹೇಳಿ? ಯಾರು ಸರ್? ಈಗ ಇವತ್ತು ನೀವು ಇದರಿಂದ ಶಿವಮೊಗ್ಗದಿಂದ ತುಮಕೂರಿಗೆ ಆಂಬುಲೆನ್ಸ್ ಓಡಿಸಾರಲ್ವ ನೀವು? ಸಾರ್ ಖಂಡಿತ ಹೇಳೋದಲ್ಲ ಸರ್, ಆ ಟ್ರಾಫಿಕ್ ಅಲ್ಲಿ ನೀವು ಓಡಿಸಿದ್ರ ಗಾಡಿ. ಹಿಂದ್ಗಡೆ ಮುತ್ತು ಅವ್ರು ಇದಾರೆ, ಮಾಡಕ್ ರೆಡಿ ಆಗಿದ್ದಾರೆ. ಗುರುಗಳು ನಾನು ಇಂಗ್ಲೀಷ್ ಮೀಡಿಯಮೇ ಆಕ್ಚುಲಿ, ಬಟ್ ನನ್ನ ಜೊತೆ ಇರೋರೆಲ್ಲ ಬಡಿಬೇಕು ಇಂಥವೇ ದಡ್ಡ ನನ್ನ ಮಕ್ಕಳೇ. ಮೋಕ್ಷಿತ್ ರಾಜ್. ಏನ್ ಹೇಳಕ್ ಇಷ್ಟಪಡ್ತೀರಾ ಮೋಕ್ಷಿ ನಿಮ್ ಪಾರ್ಟ್ನರ್ ಬಗ್ಗೆ? ನಮ್ ಶಿಷ್ಯ, ನನ್ನ ಗುರುಗಳನ್ನ ಮೀರಿಸಿ ಶಿಷ್ಯ ಆಗ್ಬೇಕು ಅಂತ ಆಸೆ ಪಡ್ತೀನಿ. ಆಗ್ಲಿಂದ ಬರೀ ಬೈಕ್ಗಳನ್ನ ನೋಡಿ ನೋಡಿ ಖುಷಿ ಆಗೋನೆ. ಇಲ್ಲಿ ಯಾವ್ದಾನ ಒಂದ್ ಬೈಕ್ ಸಿಕ್ಕಿದ್ರೆ ಅವನ 25 ವರ್ಷದ ತಪಸ್ಸನ್ನ ಭಂಗ ಮಾಡಿಸ್ತೀನಿ ಅಷ್ಟೇ. ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಮೋಕ್ಷಿತ್ ಬಗ್ಗೆ? ನಮ್ಮ ಗುರುಗಳು ಅಂತ ಅವ್ರು ಒಳ್ಳೇದನ್ನೇ ಬಯಸ್ತೀವಿ ಅಂತ ಅವ್ರ ನಂಬಿಕೆ ಇದೆ. ಅವ್ರು ಏನೋ ಗುರುಗಳು ಅಂತ ಮೀರಲ್ಲ. ನನ್ ಮೇಲೆ ಆಣೆ ಇಟ್ಟು ಅಷ್ಟೇ. ನಮ್ಮ ಗುರುಗಳು ಅಂತ ಯಾಕೆ ಕರಿತೀವಿ ಅಂದ್ರೆ ಅವ್ರ ಮಾತನ್ನ ತಪ್ಪದೇ ಪಾಲಿಸುವಂತ ಶಿಷ್ಯ ಅಂತ ಅವ್ರ ಬಿರುದು ನಂಗೆ ಆಗಲೇ ಕೊಟ್ಟಿದ್ರೆ ಅವ್ರು ಏನ್ ಹೇಳ್ತಾರೋ ಅದಕ್ಕೆ ನಮ್ಮ ಒಂದು ಜೈ. ಅವನ್ ನೋಡಿದ್ರೆ ಇವನಿಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ, ಇವನ್ ನೋಡಿದ್ರೆ ಅವ್ರಿಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ. ಹಲೋ ಗೈಸ್, ನಾವೆಲ್ಲಿದ್ದೀವಿ ಅಂದರೆ ಈಗ ಆಗೋಡ ಫೋರ್ಟಲ್ಲಿ ಇದ್ದೀವಿ. ನಾವು ಬೈಕ್ ಫೋರ್ಟ್, ಇನ್ನೊಬ್ಬ ಇದ್ದಾನೆ ಕಚ್ರ ನನ್ನ ಮಗ. ಈಗ ಇಲ್ಲಿದೆ ನೋಡಿ, ಇವನೇ ನಮ್ಮ ಗ್ಯಾಂಗಿಗೆ ಲೀಡರು. ಈ ನನ್ನ ಮಕ್ಕಳು ಅಣ್ಣ ಅನ್ನ ತಿಂತಾರ, ಏಳ್ ತಿಂತಾರಣ್ಣ ಈ ನನ್ನ ಮಕ್ಕಳು. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಫುಲ್ಲು 100 ರೌಂಡ್ ಇದೆ ಫುಲ್ ಎಲ್ಲ ಕಡೆ ನೋಡಿ. ಹಿಂಗಡೆ ಜನ ಫುಲ್ಲು ಈಗ ಹಿಂಗಡೆ ಬರ್ತಾ ಇದೆ ನೋಡಿ. ಹೋಗ್ತೀನಿ ಬರಂತ್ರಿ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಫುಲ್ಲು ಸುಸ್ತಾಗಿ ಹೋಗಿದ್ದೆ. ಬರ್ತಾ ಇದ್ದೀರಾ, ನೋಡ್ತಾ ಇದ್ದೀವಿ. ಈಗ ಫಾರ್ಟ್ ತೋರಿಸ್ತೀವಿ ಮುಂದೆ, ನೀವು ನೋಡ್ತಾ ಇದ್ದೀರಾ. ಎಲ್ಲ ಒಳ್ಳೆ ಬೈಕ್ಸ್ ಇದೆ ಗಾಯ್ಸ್. ಊಟ ನೋಡಿದ್ದೀನಿ ಬೋಳಿ ಮಗನೆ. ನಿನ್ ಲ್ಯಾಂಗ್ವೇಜ್ ಎಲ್ಲ ನಿನ್ ಏರಿಯಾದಲ್ಲಿ ಇಟ್ಕೋ, ನನ್ ಮುಂದೆ ಅಲ್ಲ. ನಡಿ ಆಚೆ. ಒಳ್ಳೆ ವ್ಯೂ ಇದೆ. ಇವಾಗ ಬೈಕ್ಸ್ ತೋರಿಸ್ತೀವಿ, ನೋಡ್ತಾರೆ. ಇದೆಲ್ಲ ಕಲ್ಪನೆಯಲ್ಲೇ ಇರ್ಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಹಾಯ್ ಗೈಸ್, ನಾವೀಗ ಬಂದಿರತಕ್ಕಂಥದ್ದು ಅಗುಡ ಫೋರ್ಟು. ಇದು 17ನೇ ಶತಮಾನದಲ್ಲಿ ನಿರ್ಮಿತವಾಗಿದೆ ಮತ್ತು 413 ವರ್ಷಗಳ ಇತಿಹಾಸವನ್ನು ಸಹ ಹೊಂದಿದೆ. ಇದರ ಮೈನ್ ಪರ್ಪಸ್ ಬಂದ್ಬಿಟ್ಟು ಸಿಹಿನೀರಿನ ಸಂಗ್ರಹಣೆಗಾಗಿ ಈ ಕೋಟೆಯನ್ನು ಕಟ್ಟಲಾಗಿತ್ತು. ಈ ಮಧ್ಯದಲ್ಲಿ ನೋಡ್ತಾ ಇದ್ದೀರಾ, ಅದರ ಅಂಡರ್ಗ್ರೌಂಡಲ್ಲಿ ಸಿಹಿನೀರಿನ ಸಂಗ್ರಹಣೆಯನ್ನು ಮಾಡಲಾಗಿತ್ತು ಮತ್ತು ಎದುರುಗಡೆ ಲೈಟ್ ಹೌಸ್ ಸಹ ಇದೆ. ಈ ಲೈಟ್ ಹೌಸು ಏಷ್ಯಾದಲ್ಲೇ ತುಂಬ ಹಳೆಯ ಲೈಟ್ ಹೌಸ್ ಆಗಿದೆ ಮತ್ತು ಈ ಲೈಟ್ ಹೌಸ್ನ ಮೇಲೆ ನಿಂತ್ಕೊಂಡು ನೋಡಿದ್ರೆ ಈ ಕಡಲ ತೀರ ಕೋಟೆಗೆ ಅಂಟಿಕೊಂಡ ಹಾಗೆ ಕಾಣಿಸುತ್ತದೆ. ಮತ್ತು ನೀವು ನೋಡ್ತಾ ಇದ್ದೀರಾ ಇಲ್ಲಿ ಬೋಟ್ಗಳೆಲ್ಲ. ಇದು ಗೋವಾದ ಪ್ರವಾಸಿಗರು ವಿಸಿಟ್ ಮಾಡಿದಾಗ ಸೊ ಇಲ್ಲಿ ನಾವು ಏನು ಕೋಟೆ ನೋಡೋಕ್ಕೆ, ಮತ್ತು ಇಲ್ಲೊಂದು ಸೆಂಟ್ರಲ್ ಜೈಲ್ ಇದೆ ಮತ್ತು ಬಂಗ್ಲೆ ಇದೆ, ಈ ಬೋಟಲ್ಲಿ ಕರ್ಕೊಂಬಂದು ಅದೆಲ್ಲ ತೋರಿಸ್ತಾರೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. ನೋಡ್ತಾ ಇದ್ದೀರಲ್ಲ ಕೋಟೆ ತುಂಬ ಚೆನ್ನಾಗಿದೆ. ಇದು ಗೋವಾದ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಒಂದಾಗಿದೆ.
ಮತ್ತೆ ನಾನು ಅದು ಬೋಟಲ್ಲಿ ಹೋಗೋದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ನಾವು ಜ್ಯೂಸ್ ಕುಡಿಯೋಣ ಅಂತ ಬಂದಿದ್ವಿ. ನಮ್ಮ ಗಾಯ್ಸ್ ಎಲ್ಲ ಇಲ್ಲಿ ಶಾಪಿಂಗ್ ಮಾಡಿದ್ದಾರೆ. ಎಕ್ಸ್ವಾಸ್ ಬೈ ಕ್ಯಾಪ್ ತಗೊಂಡಿದ್ದಾರೆ. ಬೈ ಯಾಕೆ ನೀವು ಇದನ್ನ ತಗೊಂಡ್ರಿ ಕ್ಯಾಪು? ನೋಡಿ, ಇದು ನೋಡಿದ ತಕ್ಷಣ ನನಗೆ ಕ್ಯಾಪ್ ತುಂಬಾ ಇಷ್ಟ ಆಯ್ತು. ಹಾಂ, ಮತ್ತೇನಿದೆ, ಪ್ರೊಟೆಕ್ಟ್ ಮಾಡುತ್ತೆ ನಮಗೆ. ಹಾಂ, ಬಿಸಿಲು ಪ್ರೊಟೆಕ್ಟ್ ಮಾಡೋದ್ರಿಂದ ನಮಗೆ ಕ್ಯಾಪ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೋಡಿ, ಅದಕ್ಕೆ ಬೆಳಿಗಿರೋದು ನಾನು. ಹಾಂ. ಸೂಪರ್ ಬೈ. ಓ, ನೀವು ಆಕ್ಚುಲಿ ಬ್ಯೂಟಿ ಮೇಂಟೈನ್ ಮಾಡೋಕ್ಕೋಸ್ಕರ ತಗೊಂಡಿದ್ದೀರಾ ಅಂತ ಹೇಳ್ತಿದ್ದೀರಾ? ಹಂಗೇನಿಲ್ಲ, ಬಟ್ ಗೋವಾ ಹೆಂಗ್ ಗೊತ್ತಾ, ಬ್ಯೂಟಿ ಮೇಂಟೈನ್ ಮಾಡಕ್ಕಂತಲ್ಲ, ಬ್ಯೂಟಿ ನನ್ನ ನೋಡಿ ತಗೊಂತಾ ಇದ್ದಾರೆ ಅಷ್ಟೇ ಡಿಫ್ರೆನ್ಸ್. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಹೈ ಗೈಸ್, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಬೋಟಲ್ಲಿ ಕರ್ಕೊಂಡು ಹೋಗೋದನ್ನ ನಾನು ತೋರಿಸ್ತೀನಿ ಅಂತ ಹೇಳಿಬಿಟ್ಟು. ಇಲ್ಲಿ ಬಂದ್ಬಿಟ್ಟು ಬೋಟ್ ರೈಡಿಂಗ್ ಬಂದ್ಬಿಟ್ಟು 350 ಪರ್ ಹೆಡ್ ಇರುತ್ತೆ. ಸೊ ಇಲ್ಲಿ ಡಾಲ್ಫಿನ್ನು ಮತ್ತು ಇಲ್ಲಿ ಬಂಗ್ಲೋ ಇದೆ, ಮತ್ತು ಸೆಂಟ್ರಲ್ ಜೈಲ್ ಇದೆ. ಇಲ್ಲಿಂದ ಅಗೋಡಾ ಫೋರ್ಟು ಕಾಣಿಸುತ್ತೆ ಅಂತ ಸಹ ಹೇಳಿದ್ದೆ ನಿಮಗೆ. ಸೊ ಡಾಲ್ಫಿನ್ ಬಂದ್ಬಿಟ್ಟು ಗೈಸ್ ಇದು 10% ಲೆಕ್ಕ ಅಂತ ಅವ್ರು ಮೊದಲೇ ಅಲ್ಲಿ ಹೇಳಿರ್ತಾರೆ. ಸೊ ನೋಡ್ತಾ ಇದ್ದೀರಾ ನೀವು, ಇವರೆಲ್ಲ ಡಾಲ್ಫಿನ್ ಹುಡ್ಕೋಕ್ಕೆ ಆ್ಯಕ್ಚುಲಿ ಬಂದಿದ್ದಾರೆ. ನೋಡಿ ಇಲ್ಲಿ ಆ್ಯಕ್ಚುಲಿ ಫೈನಲಿ ನಾನು ನಿಮಗೆ ಒಂದೇ ಒಂದು ಡಾಲ್ಫಿನ್ ಕಾಣಿಸೋದು ಮಾತ್ರ ವೀಡಿಯೋನ ಶಾರ್ಟ್ ಮಾಡ್ಬಿಟ್ಟು ಹಾಕಿದ್ದೀನಿ. ಸೊ ಅದೆರಡು ಮಾತ್ರ ಡಾಲ್ಫಿನ್ನು ಕಾಣಿಸ್ತಷ್ಟೇ. ಓವರಾಲು ನಮ್ಮದೆಲ್ಲ ಬೋಟು ಮೂವ್ ಆದಂಗೆ ಅದು ಒಂದೊಂದು ಕಡೆ 100 ಮೀಟರ್ಗೆ ಪಾಸ್ ಆಗ್ತಾಯಿತ್ತು. ಸೊ ನೀವು ಇದು ನೋಡ್ತಾ ಇದ್ದೀರಾ, ಇದು ಬಂಗ್ಲೋ. ಈ ಬಂಗ್ಲೋ ಬಂದ್ಬಿಟ್ಟು ಜಿಮ್ಮಿ ಅಗರ್ವಾಲ್ ಅವ್ರದ್ದು ಬಂಗ್ಲೋ. ಇಲ್ಲಿ ತುಂಬ ಓಲ್ಡ್ ಬಂಗ್ಲೋ, ಮತ್ತು ಇಲ್ಲಿ ಯಾವುದೋ ಹಿಂದಿ ಫಿಲಮ್ ಶೂಟಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು ಅವರು ಬೋಟ್ ಡ್ರೈವ್ ಮಾಡೋರು ಹೇಳ್ತಾಯಿದ್ರು. ನೀವು ನೋಡ್ತಾ ಇದ್ದೀರಾ, ಇದು ಸೆಂಟ್ರಲ್ ಜೈಲು. ಇದು ಪೋರ್ಚುಗೀಸ್ ಪೀರಿಯಡಲ್ಲಿ ಇದು ಕಟ್ಟಿರೋದು ಅಂತ ಹೇಳ್ತಾರೆ. ಮತ್ತು ಇದು ಗೈಸ್ ಏನು ವಿಚಿತ್ರ ಅಂತಂದರೆ 2015ರವರೆಗೂ ಈ ಜೈಲು ರನ್ನಿಂಗಲ್ಲಿ ಇತ್ತು ಅಂತ ಹೇಳ್ತಾರೆ. ಮತ್ತು ಇದನ್ನ ರಿನೋವೇಟ್ ಮಾಡೋದು ರೀಸೆಂಟಾಗಿ ಮ್ಯೂಸಿಯಂ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು 2021ರಲ್ಲಿ ನರೇಂದ್ರ ಮೋದಿಯವರು ಬಂದು ಇದನ್ನ ಇನಾಗ್ರೇಷನ್ ಮಾಡಿ ಹೋಗ್ತಾರೆ. ಸೊ ಇದು ಮೇಲ್ಗಡೆ ನೋಡ್ತಾ ಇದ್ದೀರಾ, ಇದು ಅಗೋಡಾ ಫೋರ್ಟು. ನಾನು ಅಲ್ಲಿಂದ ತೋರಿಸಿದ್ದೆ ನಿಮಗೆ, ಕೆಳಗಡೆ ಬೋಟೆಲ್ಲ ಓಡಾಡ್ತಿದ್ದಿದ್ದು ಆವಾಗಲೇ ನಿಮಗೆ. ಸೊ ಅದು ಗೈಸ್. ಹಾಯ್ ಗೈಸ್, ನಾವೀಗ ಬಂದಿರತಕ್ಕಂಥದ್ದು ಗೋವಾದಲ್ಲಿರುವಂಥ ಶಾಪಿಂಗ್ ಸ್ಟ್ರೀಟ್. ಇದು ಕಲಂಗುಟ್ ಬೀಚ್ ರೋಡ್ ಆ್ಯಕ್ಚುಲಿ. ಸೊ ಇಲ್ಲಿ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಲಾಸ್ಟ್ ಡೇ ಅಲ್ವಾ, ಏನಾದರೂ ತೊಗೊಂಡು ಹೋಗೋಣ. ಕೆಲವೊಂದು ತುಂಬ ಚೀಪಾಗಿದೆ, ಕೆಲವೊಂದು ಕೀ ಬಂಚು ಅದೇ ಇದೆ ಇಲ್ಲ. ಸೊ ಅದನ್ನು ತೊಗೊಂಡೋಗೋಣ ಅಂತ ಹೇಳಿ ಬಂದ್ವಿ. ಹಂಗೆ ನೋಡ್ತಾ ಇದು ವುಡ್ಡಲ್ಲಿ ಇದೆಲ್ಲ ಮಾಡಿರೋ ಕ್ರಾಫ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಹಂಗೆ ಮುಂದೆ ಹೋಗ್ತಾ ಇಲ್ಲೆಲ್ಲ ಫ್ಯಾಮಿಲಿ ನೇಮ್ಗಳು ಹಾಕಿದ್ರು ಡಿಫ್ರೆಂಟಾಗಿ ವುಡ್ ಮೇಲೆ. ಈ ಕ್ರಾಫ್ಟು ತುಂಬ ಚೆನ್ನಾಗಿತ್ತು. ಇದೆಲ್ಲ ಮಾಡೋಕ್ಕೆ ತುಂಬ ಪೇಷನ್ಸ್ ಬೇಕಾಗುತ್ತೆ. ಸೊ ಇದ್ರಲ್ಲಿ ಪರವಾಗಿಲ್ಲ, ಕಮ್ಮಿ ರೇಟ್. ಕಲಂಗುಟಲ್ಲಿ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ನಾವು ಈಗ ಹೋಗ್ತಾ ಇದ್ದೀವಿ ಓಲ್ಡ್ ಗೋವಾಗೆ. ಓಲ್ಡ್ ಗೋವಾಗೂ ಹೋಗೋಕ್ಕೂ ಮುಂಚೆ ಇಲ್ಲಿ 1 ಕಿಲೋಮೀಟ್ರ್ ರೋಡು ಈ ಕಡೆ ಆ ಕಡೆ ಈ ಕಡೆ ತೆಂಗಿನ ಮರ ಇದ್ದು ಮಧ್ಯದಲ್ಲಿ ರೋಡ್ ಇತ್ತು. ತುಂಬ ಚೆನ್ನಾಗಿತ್ತು ಇದು ನೋಡೋಕ್ಕೆ. ತುಂಬ ಬಿಸಿಲಿರೋದ್ರಿಂದ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ವೀಡಿಯೋ. ಸೊ ನಾರ್ಮಲ್ ಬೆಳಗ್ಗಿನ ಜಾವ ಎಲ್ಲ ಶೂಟಿಂಗ್ಗೆ ಫೋಟೋಶೂಟ್ಗೆ ಎಲ್ಲ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಈಗ ನಾವು ಪಣಜಿ ಸಿಟಿಗೆ ಎಂಟ್ರಿ ಆಗಿದ್ದೀವಿ. ಪಣಜಿ ಸಿಟಿಲಿ ನೋಡ್ತಾ ಇದ್ದೀರಾ ನೀವು, ಕೆಸಿನೋಗಳಿದೆ. ಬಿಗ್ ಡ್ಯಾಡಿ ಕೆಸಿನೋ, ಇದು ಒಂದು ಫೇಮಸ್ ಕೆಸಿನೋ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ಮಜೆಸ್ಟಿಕ್ ಪ್ರೈಡ್ ಅಂತ ಇದೆ ಇನ್ನೊಂದು. ಸುಮಾರು ಸಾಕಷ್ಟು ಇಲ್ಲಿ ಕೆಸಿನೋಸ್ ಇದೆ. ಇಲ್ಲಿ ಎಂಟ್ರಿ ಬಂದ್ಬಿಟ್ಟು 2500 ರುಪೀಸ್ ಎಂಟ್ರಿ ಆಗುತ್ತೆ ಇಲ್ಲಿ. ಸೊ ನೋಡ್ತಾ ಇದ್ದೀರಾ, ಇದು ಕೆಸಿನೋ ಮೆಜೆಸ್ಟಿಕ್ ಪ್ರೈಡ್ ಅಂತ ಇದೆ. ನಮ್ಮ ಈ 3 ದಿನ ಗೋವಾ ಟ್ರಿಪ್ ಬಜೆಟ್ ಎಷ್ಟಾಯಿತು, ಎಲ್ಲಿ ಸ್ಟೇ ಆಗಿದ್ವಿ, ಎಷ್ಟು ಅಮೌಂಟು, ಯಾವುದು ಬೆಸ್ಟ್ ರೂಟು ಬ್ಯಾಂಗ್ಳೂರಿಂದ ಬರೋದಕ್ಕೆ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಎಲ್ಲ ನೀವು ನೋಡ್ಕೊಳ್ಳಿ ಗೈಸ್, ಫಾಲೋ ಅಪ್ ಮಾಡಿ. ಆ್ಯಕ್ಚುಲಿ ತುಂಬ ಬಜೆಟ್ ಫ್ರೆಂಡ್ಲಿ ಟ್ರಿಪ್ ಅಂತಲೇ ಹೇಳ್ಬೋದು. ಕೆಸಿನೋ ಒಂದು ಹೋಗಲಿಲ್ಲ ಅನ್ನೋದೊಂದು ಬಿಟ್ಟರೆ ಓವರಾಲ್ ಬಜೆಟ್ ಫ್ರೆಂಡ್ಲಿ ಟ್ರಿಪ್ ಅಂತಲೇ ಹೇಳ್ಬೋದು. ನಾವು ಇಲ್ಲಿಂದ ಪಣಜಿ ಸಿಟಿ ರೌಂಡ್ ಮುಗಿಸ್ಕೊಂಡು ಈಗ ಓಲ್ಡ್ ಗೋವಾ ಚರ್ಚ್ ನೋಡ್ಕೊಂಡಂಗೆ ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ರಿಟರ್ನ್ ಆಗ್ತಾ ಇದ್ದೀವಿ. ಸೊ ಇದು ನೋಡ್ತಾ ಇದ್ದೀರಾ ಓಲ್ಡ್ ಗೋವಾ ಚರ್ಚ್ ಅಂತಲೇ ಹೇಳ್ಬೋದು. ನಾವು ಓಲ್ಡ್ ಗೋವಾ ನೋಡ್ಕೊಂಡು ಬಿಟ್ಟಿದ್ದೆ ದಾವಣಗೆರೆ ನೆಕ್ಸ್ಟ್ ಸ್ಟಾಪು.
ಇಲ್ಲಿ ಊಟ ಮಾಡೋಣ ಅಂತ ನಿಲ್ಸಿದ್ವಿ. ಇದು ದಾವಣಗೆರೆ ಮೋಸ್ಟ್ ಫೇಮಸ್ ಈಶಣ್ಣ ಎಗ್ ರೈಸ್ ಹೋಟೆಲ್ಲು. ನೋಡ್ತಾ ಇದ್ರೆ ಎಷ್ಟು ಮೊಟ್ಟೆ ಇದೆ, ಎರಡೆರಡು ಕಡೆ ಎಗ್ ರೈಸ್ ಮಾಡ್ತಿದ್ದಾರೆ. ಸಿಕ್ಕಾಪಟ್ಟೆ ಎಗ್ ರೈಸ್ ತಿನ್ನೋಕ್ಕೆ ಜನ ಇದ್ದರು. ಅಲ್ಲಿಂದ ಊಟ ಮಾಡಿಕೊಂಡು ಊರ ಕಡೆ ಹೊರಟ್ವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.